ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ನೋಡ್ತೀರಾ ಗಾಂಧಿನಗರ್ ನ್ಯೂಸ್ನಲ್ಲಿ. ನಾನಿದ್ದೀನಿ ನಿಮ್ಮ ಜೊತೆಗೆ ಆದರ್ಶಿನಿ. ಎಸ್, ಈಗ ಟೈಮ್ ಬಂದಿದೆ, ಒಬ್ಬರು ಸೆಲೆಬ್ರಿಟಿ ಜೊತೆ ಮಾತಾಡ್ತೀನಿ ನಾನು. ಹಾಗೆ ಅವರ ಕಾಲಲ್ಲಿ ಮಾತಾಡ್ತೀನಿ. ಯಾರದು ಆ ಸೆಲೆಬ್ರಿಟಿ? ಎಸ್, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ. ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಹೆಚ್ಚಿನ ಮಾಹಿತಿನ ಅವ್ರ ಬಾಯಿಂದಾನೆ ತಿಳ್ಕೊಳ್ಳೋಣ. ಸರ್, ಹಲೋ. ಹಲೋ ಹಲೋ ಸರ್, ವೆಲ್ಕಮ್ ಟು ಗಾಂಧಿನಗರ್ ನ್ಯೂಸ್. ಹಾಯ್, ಥ್ಯಾಂಕ್ ಯು. ಏನ್ ಚೌಲರಿ? ಸೂಪರ್ ಸರ್. ಹೇಳಿ, ನಿಮ್ಮ ನೆಕ್ಸ್ಟ್ ಮೂವಿ ಏನಿದೆ? ಉಳಿದವರು ಕಣ್ಣಂತೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿರುವಂತಹ ಮೂವಿ, ನೀವೇ ಡಿರೆಕ್ಷನ್ ಮಾಡಿ ಆಕ್ಟ್ ಮಾಡ್ತಿರುವಂತಹ ಮೂವಿ. ಸರ್, ಚಿತ್ರದ ಕುರಿತಾಗಿ ಏನು ಹೇಳ್ತೀರಾ? ಆ್ಯಂಡ್ 28ನೇ ತಾರೀಕಿಗೆ ರಿಲೀಸ್ ಕೂಡ ಆಗ್ತಿದೆ. ಸಿಕ್ಕಾಪಟ್ಟೆ ಫುಲ್ ಟೆನ್ಷನಲ್ಲಿ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗ್ತಿದೆ. ಏನು ಹೇಳ್ತೀರಾ ಸರ್ ಚಿತ್ರದ ಬಗ್ಗೆ? ಏನಿಲ್ಲ, ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ. ಆಮೇಲೆ ಹಾಡುಗಳು ತುಂಬಾ ಇಷ್ಟ ಆಗಿದೆ ಎಲ್ರಿಗೂ. ಸಿನಿಮಾನು ಅದೇ ಜಾನರ್ ಅಲ್ಲಿ ಇರೋದ್ರಿಂದ ಸಿನಿಮಾನು ಅದೇ ರೀತಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ನಂಬಿಕೆ. ಸೊ 28ನೇ ತಾರೀಕು ವರ್ಡಿಕ್ಟ್ಗೆ ಕಾಯ್ತಾ ಇದ್ದೀನಿ ನಾನು, ಜನರಲ್ ವರ್ಡಿಕ್ಟ್ಗೆ. ಹಾಗೆ ಸರ್, ರೀಸೆಂಟ್ ಆಗಿ ಮಾಹಿತಿ ಪ್ರಕಾರ ಸೆನ್ಸಾರ್ ಕೂಡ ಆಯ್ತು. ಇರುವಂತ ಚಿತ್ರದಲ್ಲಿ ಇರುವಂತಹ ಸ್ವಲ್ಪ ಡಬಲ್ ಮೀನಿಂಗ್ ನ ಬೀಪ್ ಆಗಲಿ ತೋರಿಸ್ತಾರೆ ಅಂತ. ಇದೇನಾದ್ರೂ ನಿಮ್ಮ ಚಿತ್ರಕ್ಕೆ ಡಬಲ್ ಮೀನಿಂಗ್ ಅಲ್ಲ, ಡೈರೆಕ್ಟ್ ಸಿಂಗಲ್ ಮೀನಿಂಗ್ ಇತ್ತು. ಅಂದ್ರೆ ಬೈಗಳೆಲ್ಲ ಇತ್ತು, ಅದನ್ನೆಲ್ಲ ಮ್ಯೂಟ್ ಮಾಡಿದೀವಿ ಇವಾಗ. ಸೊ ಇದರಿಂದ ಏನಾದ್ರು ಅನ್ಸುತ್ತಾ, ಏನಾದ್ರು ಸ್ವಲ್ಪ ನನ್ನ ಚಿತ್ರಕ್ಕೆ ಗಾಸೆ ಆಗಬಹುದು ಅಂತ ನಿಮ್ಗೆ? ಡೆಫಿನೆಟ್ಲಿ ಅಲ್ಲ. ಅಂದ್ರೆ ಕೆಲವೊಂದು ಬೈಗುಳ ಅಂತೂ ನಮ್ಗೆ ಅಲ್ಲಿ ರೆಗ್ಯುಲರ್, ಅಂದ್ರೆ ನಾವು ರೆಗ್ಯುಲರ್ ಮಾತುಗಳಲ್ಲಿ ಯೂಸ್ ಮಾಡುವಂತ ಬೈಗುಳ. ಸೊ ನನ್ನ ಟೋಟಲ್ ಅಲ್ಲಿದ್ದು ಏನು ಮಾತಿನ ಫಸ್ಟ್ ಟೈಮ್ ನಾವು ಉಡುಪಿ ಮತ್ತೆ ಕುಂದಾಪುರದ್ದು ಕನ್ನಡನ ಆ ಡೈಲೆಕ್ಟ್ ನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಸೊ ಆ ಡೈಲೆಕ್ಟ್ ಗೆ ಆ ಬೈಗುಳ ನಾವು ರೆಗ್ಯುಲರ್ ರಿಯಲಿಸ್ಟಿಕ್ ಆಗಿರೋ ಸಿನಿಮಾ. ಸೊ ಆ ಬೈಗುಳ ಬಂದ್ರೇನೆ ಅದಕ್ಕೆ ಟೋಟಲ್ ವ್ಯಾಲ್ಯೂ ಸಿಗೋದು ನನ್ನ ಅನಿಸಿಕೆ ಇತ್ತು. ಬಟ್ ಮ್ಯೂಟ್ ಅಂದ್ರೆ ಸೆನ್ಸರ್ ಅವರದ್ದು ಡಿಸಿಷನ್ ನಾವೇನ್ ಮಾಡಕ್ಕಾಗಲ್ಲ, ಮ್ಯೂಟ್ ಮಾಡ್ಲೇಬೇಕಾಯ್ತು. ಸೊ ಯಾವ ತರ ಬೈಗುಳಗಳನ್ನ ನೀವು ಚಿತ್ರದಲ್ಲಿ ಪ್ರೊಜೆಕ್ಟ್ ಮಾಡಿದೀರಾ? ನಾವಂತೂ ಬಿಗ್ ಹಾಕಲ್ಲ, ಒಂದೇ ಒಂದು ಬೈಗುಳ ಕೇಳ್ಬೋದಾ? ನನ್ನನ್ನಂತೂ ಬೈಬಾರ್ದು. ಟ್ರೈಲರ್ ಅಲ್ಲಿ ಇತ್ತು, ಬೋಳಿ ಮಗ್ನೆ ನೋಡ ಬೈಗುಳ ಮ್ಯೂಟ್ ಆಗಿದೆ. ಇನ್ಫ್ಯಾಕ್ಟ್ ಕುಂಡೆ ಅನ್ನೋ ಬೈಗುಳ ಮ್ಯೂಟ್ ಆಗಿದೆ. ಬೋಸುಡಿ ಅನ್ನೋ ಬೈಗುಳ ಮ್ಯೂಟ್ ಆಗಿದೆ. ಸೊ ಈ ತರ ಸುಮಾರು ಬೈಗುಳ ಮ್ಯೂಟ್ ಆಗಿದೆ. ಸೊ ನಿಜವಾಗ್ಲೂ ಎಷ್ಟೇ ಇದ್ರೂ ಕೂಡ ಅಬ್ರಾಡ್ ನಲ್ಲಿ ರಿಲೀಸ್ ಮಾಡ್ತಿದ್ರಿ ಅನ್ನೋದನ್ನ ಕೇಳ್ಪಟ್ಟೆ. ಸೊ ಹೇಗಿದೆ ರೆಸ್ಪಾನ್ಸ್? ಯಾವ ತರ ಆಗ್ತಿದೆ? ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಅಂದ್ರೆ ನಾವು ಏನೋ ಕೌಂಟರ್ಸ್ ಓಪನ್ ಮಾಡಿ, ಅಂದ್ರೆ ಆನ್ಲೈನ್ ಬುಕಿಂಗ್ ಓಪನ್ ಮಾಡಿ ವಿದಿನ್ ಸಮ್ ಟೈಮ್ ಟಿಕೆಟ್ಸ್ ಎಲ್ಲ ಸೇಲ್ ಆಗಕ್ಕೆ ಶುರು ಆಯ್ತು. ಅಂಡ್ ಒಂದ್ 2-3 ಕಡೆ ಅಂತೂ ನಾವು ಟೋಟಲ್ ಹೌಸ್ಫುಲ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ಸೊ ಯಾವ್ಯಾವ ಕಂಟ್ರಿಯಲ್ಲಿ ಸರ್ ರಿಲೀಸ್ ಆಗ್ತದೆ? ವಾಷಿಂಗ್ಟನ್ DC ಅಲ್ಲಿ ರಿಲೀಸ್ ಆಗ್ತಾ ಇದೆ. ಆಮೇಲೆ ಕ್ಯಾಲಿಫೋರ್ನಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ಸುಮಾರು ಜಾಗದಲ್ಲಿ ರಿಲೀಸ್ ಆಗ್ತಾ ಇದೆ. ಓಕೆ. ನಿಜವಾಗ್ಲೂ ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿ ಚಿತ್ರ ಬಂದಾದ ನಂತರ ಎಷ್ಟೊಂದು ಜನ ಹುಡುಗಿರು ನಿಮಗೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ನಿಮ್ ಫ್ಯಾನ್ ಒಬ್ರು ಕೂಡ ಕೇಳ್ತಾ ಇದ್ರು, ನಿಮ್ಗೆ ಏನಾದ್ರು ಗರ್ಲ್ ಫ್ರೆಂಡ್ ಇದಾರಾ ಅಂತ. ಇದಾರಾ? ಇಲ್ಲ, ನನ್ಗೆ ಯಾರಿಲ್ಲ. ಯಾಕೆ ಸರ್ ಆತರ? ನೋಡ್ಲಿಕ್ಕೆ ಸಿಕ್ಕಾಬಡ ಹ್ಯಾಂಡ್ಸಮ್ ಆಗಿದ್ದೀರಾ. ಟ್ರೇಲರ್ ನೋಡ್ಬಿಟ್ರೆ ಅಂತೆ ಅಲ್ಲೇ ಬಿದ್ದು ಹೋಗ್ಬೇಕು ಹಾಗೆ ಕಾಣಿಸ್ತೀರಾ. ಅಂದ್ರೂ ಕೂಡ ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ? ಇರ್ಬೇಕಾಗಿ ಏನ್ ಅಂದ್ರೆ ಆತರ ನೆಸೆಸಿಟಿ ಇಲ್ವಲ್ಲ. ಲಾಸ್ಟ್ 4-5 years I was totally dedicated to film. ಸೊ ಆ ಕಮಿಟ್ಮೆಂಟ್ ಗೆ ನನ್ಗೆ ಅಷ್ಟು ಟೈಮ್ ಕೊಡಕ್ ಆಗತ್ತಾ ಇಲ್ವಾ ಅನ್ನೋದು ಅಂದ್ರೆ ಆಗಲ್ಲ ಅಂತ ಗೊತ್ತು ನನ್ಗೆ. ಸೊ ನನ್ಗೆ ಬೇರೆ ಯಾವ ಡೈವರ್ಷನ್ ಬೇಡ ಅಂತ. ಅಲ್ಲ, ನಿಮ್ಮ ಫಿಮೇಲ್ ಫ್ಯಾನ್ಸ್ ಏನಾದ್ರು ಬೇಜಾರ್ ಮಾಡ್ಕೊಂತಾರೆ ಅಂತ ನೀವು ರಿವೀಲ್ ಮಾಡ್ತಿಲ್ವಾ? ಅಥವಾ ನಿಮ್ಗೆ ಆ ತರ ಕ್ವಾಲಿಟಿ ಹುಡುಗಿ ಸಿಕ್ಕಿಲ್ಲ ಅಂತ ಬೇಜಾರ? ಇಲ್ವೇ ಇಲ್ಲ. ಅಂದ್ರೆ ಫಿಮೇಲ್ ಫ್ಯಾನ್ಸ್ ಅಂತಲ್ಲ, ಇಲ್ವೇ ಇಲ್ಲ ನನ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ವೇ ಇಲ್ಲ. ಯಾರು ಇಲ್ವೇ ಇಲ್ಲ ಇದ್ರೆ ಹೇಳ್ತಾ ಇದೆ, ಅದ್ರಲ್ಲಿ ಮುಚ್ಚುವಂತದೇನಿಲ್ವಲ್ಲ. ಅಲ್ಲ, ನೀವು ಎಲ್ಲ ತುಂಬಾ ಓಪನ್ ಆಗಿ ಮಾತಾಡ್ತೀರಾ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರ ನೋಡಾದ್ಮೇಲೆ ಫುಲ್ ಓಪನ್ ಸ್ಟಾರ್ ಅಂತ ಆಗ್ಬಿಟ್ಟಿದ್ದೀರಾ. ಸೊ ಇದನ್ನ ಮಾತ್ರ ಯಾಕೆ ಓಪನ್ ಆಗಿ ಹೇಳ್ತಿಲ್ಲ? ಅಲ್ಲ, ಇದ್ರೆ ಹೇಳೋದಲ್ವಾ? ಓಪನ್ ಆಗಿ ಹೇಳ್ತಾ ಇದೀನಿ ನಾನು. ಇದ್ರೆ ಡೆಫಿನೆಟ್ ಆಗಿ ಹೇಳ್ತಿದ್ದೆ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇವಾಗ ಕ್ರಿಯೇಟ್ ಮಾಡ್ಕೊಂಡು ಹೇಳ್ಬೇಕಷ್ಟೇ. ಎಸ್ ಸರ್, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಹಾಗೆ ಎಸ್, ಮೊದಲೇ ಸರಿ ಡಿರೆಕ್ಷನ್ ಕೂಡ ಮಾಡ್ತಿದ್ದೀರಾ. ಹಾಡುಗಳು ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ. ಹಾಗೆ ಒಂದೇ ಒಂದು ಸಾಲು ನಿಮ್ಮ ಚಿತ್ರದ ಹಾಡನ್ನ ಹಾಡಬೇಕು ಅಂತ. ಹಾಗೆ ಆ ತುಳು ಲಿರಿಕ್ಸ್ ಇರುವಂತ ಸಾಂಗ್ ಸರ್, ಅದ್ರ ಅರ್ಥ ಪ್ಲಸ್ ಆ ಹಾಡು ಒನ್ ಲೈನ್ ನಮ್ಮ ವೀಕ್ಷಕರಿಗಾಗಿ. ಆ ಹಾಡೋದ್ರಲ್ಲಿ ತುಂಬಾ ವೀಕ್ ನಾನು, ಆದ್ರೂ ಪರವಾಗಿಲ್ಲ, ನೀವು ಸಹಿಸ್ಕೋತೀರಾ ಅಂತ ಹೇಳಿದ್ರೆ ನಾನು ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್. ಘಟ್ಟದ ಅಂಚಿದ ತೆಂಕಾಯಿ ಬತ್ತು ಅಲೆನ ತೆಲ್ಕೆದ ಪೊಲ್ಲುಗುತ್ತಾದಿ ನಾಡಿಯೇ. ಅಂದ್ರೆ ಘಟ್ಟದ ಆಚಿನವ ತೆಂಕಾಯಿಗೆ ಬಂದ್ ನೋಡ್ದ. ಅಂದ್ರೆ ಘಟ್ಟದ ಅಂದ್ರೆ ಅವು ನಮ್ಮ ಉಡುಪಿ ಕಡೆ ಎಲ್ಲ ಈ ವೆಸ್ಟರ್ನ್ ಘಾಟ್ಸ್ ಮೇಲೆ ಇರೋರ್ನೆಲ್ಲ ಘಟ್ಟದ ಆಚೆ ಅಂತ ಹೇಳ್ತಾರೆ. ಸೊ ಘಟ್ಟದ ಆಚಿನವ ತೆಂಕಾಯಿಗೆ ಬಂದ್ ನೋಡ್ದ. ತೆಂಕಾಯಿ ಅಂದ್ರೆ ದಕ್ಷಿಣ. ಬಂದ್ ನೋಡ್ದ, ಅವಳ ಸ್ಮೈಲ್ಗೆ ಟೋಟಲ್ ಆಗಿ ಬಿದ್ಬಿಟ್ಟು ಅವಳ ಹಿಂದೆನೆ ಹೋಗಕ್ ಶುರು ಮಾಡ್ದ ಅಂತ ಅದ್ರದ್ದು ಅರ್ಥ.
ಸೂಪರ್, ನಿಜವಾಗ್ಲೂ ನಮ್ಮ ತುಳುನಾಡಿನ ಸೊಗಡನ್ನ ನೀವು ಚಿತ್ರದಲ್ಲಿ ಬಹಳಷ್ಟು ಚೆನ್ನಾಗಿ ತೋರಿಸ್ತಿದ್ದೀರಾ ಅನ್ನೋಂಥ ಖುಷಿ ಕೂಡ ನಮ್ಮಲ್ಲಿದೆ. ಅದೇ ಖುಷಿಯಲ್ಲಿ ಒಂದೇ ಒಂದು ತುಳು ಡೈಲಾಗ್ ಲಾಸ್ಟ್. ತುಳುವಲ್ಲಿ ಡೈಲಾಗ್ ಇಲ್ಲ ಆಕ್ಚುಲಿ ಸಿನಿಮಾದಲ್ಲಿ, ಅಂದ್ರೆ ಇದೆ ಬಟ್ ಆತರ ಡೈಲಾಗ್ ಹೇಳುವಂತದ್ದು ಯಾವ್ದು ಇಲ್ಲ. ಹೌದಾ, ಕನ್ನಡ ಡೈಲಾಗ್ ಹೇಳಿ ಹಾಗಾದ್ರೆ. ಎಲ್ರಿಗೂ ಇಷ್ಟ ಆಗಿರುವಂತ ಡೈಲಾಗ್ ಹೇಳ್ತೀನಿ. ಎಂತ ಬೋಳಿ ಮಕ್ಳು ನಗ್ತಾ ಇದೀರಾ, ಶೂಟ್ ಮಾಡ್ಬೇಕಾ? ಸೂಪರ್ ಸೂಪರ್, ನಿಜವಾಗ್ಲೂ ಸರ್ ಬಹಳಷ್ಟು ಖುಷಿ ಆಯ್ತು. ನಿಜವಾಗ್ಲೂ ಚಿತ್ರ ಏನಿದೆ ವೀಕ್ ನಲ್ಲಿ ತೆರೆ ಕಾಣ್ತಾ ಇದೆ. ಸೊ ಚಿತ್ರಕ್ಕೆ ಆಲ್ ದಿ ಬೆಸ್ಟ್. ಚಿತ್ರದ ಸಕ್ಸಸ್ ನೊಂದಿಗೆ ಮತ್ತೆ ನಾವು ಮೀಟ್ ಆಗೋಣ ನಿಜವಾಗ್ಲೂ. ಅಂಡ್ ಕೊನೆಯದಾಗಿ ರಾಜ್ ಮ್ಯೂಸಿಕ್ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ ಕಡೆಯಿಂದ? ಏನಿಲ್ಲ, ಅಂದ್ರೆ ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಡೆಫಿನೆಟ್ ಆಗಿ ನಿಮ್ಗೆ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಅಂದ್ರೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದೆಲ್ಲ ವೈಯಕ್ತಿಕ, ಬಟ್ ಒಳ್ಳೆ ಸಿನಿಮಾ ಅಂತ ಗ್ಯಾರಂಟಿ. ಬಂದು ಸಿನಿಮಾ ನೋಡಿ ಚಿತ್ರರಂಗನ ಪ್ರೋತ್ಸಾಹಿಸಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಚಿತ್ರಕ್ಕಾಗಿ. ನಿಜವಾಗ್ಲೂ ನಾವು ಕೂಡ ಚಿತ್ರನ ನಿರೀಕ್ಷೆ ಮಾಡ್ತಿದ್ವಿ. ಬಹಳಷ್ಟು ಜನ ಕೂಡ ಚಿತ್ರದ ಕುರಿತಾಗಿ ಮಾಹಿತಿ ಕೇಳ್ತಾ ಇದ್ರು ಫೇಸ್ಬುಕ್ ಮುಖಾಂತರ. ಸೊ ನಿಮ್ಮ ಜೊತೆ ಖುದ್ದಾಗಿ ಮಾತಾಡಿ ಚಿತ್ರದ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ಸೆಲೆಬ್ರಿಟಿ ಕಾಲರ್ ರಕ್ಷಿತ್ ಶೆಟ್ಟಿ ಅವರು ನಮಗೆ ಚಿತ್ರದ ಕುರಿತಾಗಿ ಮಾಹಿತಿನ ಕೂಡ ನೀಡಿದ್ರು. ಅಂಡ್ ಬಹಳ ಖುಷಿಯಾಗಿದೆ. ಇದೇ ಖುಷಿಯಲ್ಲಿ ಸಾಕತಾ ಇರೋ ಸಾಂಗ್ಗೆ ಕಾಯ್ದಾ ಇದೆ, ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ದೊಡ್ಡ